ಸ್ವಾಗತ. ಕ್ರಿಸ್ಮಸ್ ಹಬ್ಬವನ್ನು 2024ರ ಅಂತ್ಯಕ್ಕೂ ಮೊದಲು ಆಚರಿಸಲಾಗುತ್ತದೆ. ಇದನ್ನು ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಕ್ರಿಸ್ಮಸ್ ತುಂಬಾ ವಿಶೇಷವಾಗಿದೆ. ಯಾಕಂದರೆ ಈ ದಿನ ಚಂದ್ರನು ರಾಶಿಯನ್ನು ಬದಲಾಯಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಸು, ತಾಯಿ ಮತ್ತು ಭಾವನೆಗಳಿಗೆ ಜವಾಬ್ದಾರರಾಗಿರುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಒಂದು ರಾಶಿಯಲ್ಲಿ 2.25 ದಿನಗಳವರೆಗೆ ಮಾತ್ರ ಇರುತ್ತದೆ. ಬುಧವಾರ ಡಿಸೆಂಬರ್ 25ರಂದು 1:50ಕ್ಕೆ ಚಂದ್ರನು ಕನ್ಯಾ ರಾಶಿಯಿಂದ ಹೊರಬಂದು ತುಲಾ ರಾಶಿಗೆ ಸಾಗುತ್ತಾನೆ. ಪ್ರೀತಿ, ಕಲೆ, ಸೌಂದರ್ಯ, ಆಕರ್ಷಣೆ ಮತ್ತು ಅದೃಷ್ಟ ಇತ್ಯಾದಿಗಳನ್ನು ನೀಡುವವನು ಶುಕ್ರನನ್ನು ತುಲಾ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದಿಂದಾಗಿ ಕ್ರಿಸ್ಮಸ್ ದಿನದಂದು ಯಾವ ರಾಶಿಗಳು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಚಂದ್ರನ ಅನುಗ್ರಹದಿಂದ 3 ರಾಶಿಚಕ್ರದವರಿಗೆ ಧನಲಾಭ. ಸಿಂಹರಾಶಿ. ಪ್ರಸ್ತುತ ಸಿಂಹರಾಶಿಯಲ್ಲಿ ಚಂದ್ರದೇವ ಇದ್ದಾನೆ. ಇದರಿಂದ ಸಿಂಹರಾಶಿಯವರಿಗೆ ಮಂಗಳಕರವಾಗಿರುತ್ತದೆ. ಚಂದ್ರದೇವನ ವಿಶೇಷ ಕೃಪೆಯಿಂದ ಸಿಂಹರಾಶಿಯವರ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇತ್ತೀಚೆಗೆ ಉದ್ಯೋಗ ಸೇರಿದ ಜನರು ಆರ್ಥಿಕ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಅಂಕ ಗಳಿಸುವಿರಿ. ಶಿಕ್ಷಕರಿಂದ ಮೆಚ್ಚುಗೆ ಸಿಗಲಿದೆ. ವಿದೇಶದಲ್ಲಿ ಅಭ್ಯಾಸ ಮಾಡಲು ಅವಕಾಶ ಸಿಗಲಿದೆ. ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಪಡೆಯುವಿರಿ. ಯುವಕರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಉದ್ಯಮಿಗಳ ಕೆಲಸ ಸಮಾಜದಲ್ಲಿ ಹೊಸ ಗುರುತನ್ನು ಪಡೆಯುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಕ್ರಿಸ್ಮಸ್ನಲ್ಲಿ ಚಂದ್ರದೇವರ ವಿಶೇಷ ಆಶೀರ್ವಾದದಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಮ್ಮ ವೃತ್ತಿಯಲ್ಲಿ ಪ್ರಗತಿ ಹೊಂದಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ. ಉದ್ಯಮಿಗಳು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಬಹುದು. ಉದ್ದಿಮೆದಾರರ ಬಹುಕಾಲ ಬಾಕಿ ಇರುವ ಕೆಲಸಗಳು ಒಂದರ ಹಿಂದೆ ಒಂದರಂತೆ ಪೂರ್ಣಗೊಳ್ಳಲಿವೆ. ಹೊಸ ವರ್ಷಕ್ಕೂ ಮೊದಲು ಕನ್ಯಾ ರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಅಂಗಡಿಕಾರರ ಲಾಭದಲ್ಲಿ ಹೆಚ್ಚಳವಾಗಲಿದೆ. ತುಲಾ ರಾಶಿ. ತುಲಾ ರಾಶಿಯ ಮನಸ್ಸಿಗೆ ಕಾರಣವಾದ ಗ್ರಹ ಚಂದ್ರನ ವಿಶೇಷ ಅನುಗ್ರಹದಿಂದ ತುಲಾ ರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ. ಯುವಕರಿಗೆ ಯಶಸ್ಸಿನ ಹೊಸ ಬಾಗಿಲು ತೆರೆಯಲಿದೆ. ಇತ್ತೀಚೆಗೆ ಮದುವೆಯಾದವರು ತಮ್ಮ ಸಂಗಾತಿಯೊಂದಿಗೆ 1 ವಾರ ಪ್ರವಾಸಕ್ಕೆ ಹೋಗಬಹುದು. ಇದಲ್ಲದೆ ಭೌತಿಕ ಸೌಕರ್ಯಗಳು ಸಹ ಹೆಚ್ಚಾಗುತ್ತವೆ. ಉದ್ಯಮಿಗಳ ಜಾತಕದಲ್ಲಿ ಆಸ್ತಿ ಖರೀದಿಸುವ ಸಾಧ್ಯತೆ ಇದೆ. ಆಸ್ತಿ, ರಿಯಲ್ ಎಸ್ಟೇಟ್, ಮಾಧ್ಯಮ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಶೀಘ್ರದಲ್ಲೇ ಅಪಾರ ಸಂಪತ್ತನ್ನು ಗಳಿಸಬಹುದು. ತುಲಾ ರಾಶಿಯ ಜನರು ಬದಲಾಗುತ್ತಿರುವ ಋತುಗಳಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿ.